ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ನೀವು ತಾತನ ಉಪಕಾರ ಕಥೆಯನ್ನು ನೋಡಿದ್ದೀರಾ ಎಂದು ಭಾವಿಸುತ್ತೇನೆ. ಇವತ್ತು ನಾವು ಚಮತ್ಕಾರಿ ಮೇಕೆಯ ಕಥೆಯನ್ನು ನೋಡೋಣ ಬನ್ನಿ. ಒಂದು ಸುಂದರವಾದ ಹಳ್ಳಿ. ಅಲ್ಲಿ ನಮ್ಮ ಮುದ್ದು ರಾಮ ಹುಣ್ಣಿಮೆಯ ಚಂದ್ರನಂತೆ ಬೆಳೆಯುತ್ತಿದ್ದ. ಅವನ ಆಟ ಹಾಗೂ ಪಾಠಗಳಿಂದ ಊರಿನವರಿಗೆಲ್ಲ ತುಂಬಾ ಇಷ್ಟವಾಗುತ್ತಿದ್ದ. ಅವನನ್ನು ಊರಿನ ಜನರೆಲ್ಲ ಮನೆ ಮಗನಂತೆಯೇ ಪ್ರೀತಿಸುತ್ತಿದ್ದರು. ಆದರೆ ನಮ್ಮ ರಾಮು ಮನೆಯಲ್ಲಿ ಅಮ್ಮನ ಪ್ರೀತಿಯಿಂದ ವಂಚಿತನಾಗಿದ್ದ. ಏಕೆಂದರೆ ಅವನ ಮಲತಾಯಿ ಅಮ್ಮನ ಪ್ರೀತಿ ಮತ್ತು ಕಾಳಜಿಯನ್ನು ತೋರುತ್ತಿರಲಿಲ್ಲ. ಅವನನ್ನು ಕಂಡರೆ ಸಾಕು ಯಾವಾಗಲೂ ಸಿಡಿಮಿಡಿ ಮಾಡುತ್ತಿದ್ದಳು. ಊಟ ತಿಂಡಿಯನ್ನೂ ಸರಿಯಾಗಿ ಕೊಡುತ್ತಿರಲಿಲ್ಲ ಮತ್ತು ತುಂಬಾನೇ ಕಷ್ಟವನ್ನು ನೀಡುತ್ತಿದ್ದಳು. ಆದರೂ ನಮ್ಮ ರಾಮು ತುಂಬಾ ಆರೋಗ್ಯಕರವಾಗಿ ಹಾಗೂ ದಷ್ಟಪುಷ್ಟನಾಗಿದ್ದ. ಇದನ್ನು ಸಹಿಸಲಾರದೆ ಮಲತಾಯಿಯು ಇದು ಹೇಗೆ ಸಾಧ್ಯ ಎಂದು ಚಿಂತಿಸತೊಡಗಿದಳು ಮತ್ತು ಇದರ ರಹಸ್ಯವನ್ನು ಹೇಗಾದರೂ ಮಾಡಿ ಕಂಡು ಹಿಡಿಯಲೇಬೇಕೆಂದುಕೊಂಡಳು. ಒಂದು ದಿನ ನಮ್ಮ ರಾಮು ದಿನನಿತ್ಯದಂತೆ ಮಲತಾಯಿ ಹೇಳಿದ ಎಲ್ಲ ಕೆಲಸವನ್ನು ಮುಗಿಸಿ ಬರುತ್ತಿರುವಾಗ ಹೊಟ್ಟೆ ತುಂಬಾನೇ ಹಸಿವಾಯಿತು. ಆಗ ಅವನು ತಕ್ಷಣ ಮುದಿ ಮೇಕೆಯ ಬಳಿ ಹೋಗಿ, ಅಮ್ಮ, ನನಗೆ ತುಂಬಾನೇ ಹಸಿವಾಗ್ತದೆ, ಏನಾದರೂ ಊಟ ಕೊಡಮ್ಮ ಎಂದು ಮಂಡಿ ಊರಿ ಪ್ರಾರ್ಥಿಸಿದನು. ಆಗ ತಕ್ಷಣ ಆ ಮುದಿ ಮೇಕೆ ಬಗೆ ಬಗೆಯ ತಿಂಡಿ ತಿನಿಸು ಮತ್ತು ಹಣ್ಣು ಹಂಪಲಗಳನ್ನು ನೀಡಿತು. ಇದನ್ನು ನೋಡಿ ಸಂತೋಷದಿಂದ ರಾಮು ನಮಸ್ಕರಿಸಿ ತಿನ್ನುತ್ತಿರುವಾಗ ಮಲತಾಯಿ ಕಿಟಕಿಯಿಂದ ನಡೆದ ಘಟನೆಯನ್ನೆಲ್ಲ ನೋಡಿದಳು ಮತ್ತು ಓಹೋ, ಈಗ ಸಮಾಚಾರ. ನಾನು ಸರಿಯಾಗಿ ಊಟ ಕೊಡದೇ ಇದ್ದರೂ ಈ ಚಮತ್ಕಾರಿ ಮೇಕೆಯಿಂದಾನಾ ಹೊಟ್ಟೆ ತುಂಬಿಸ್ಕೊತಿದ್ದಾನೆ ಇವನು. ಇರು, ಈ ಮುದಿ ಮೇಕೆಗೆ ಒಂದು ಗತಿ ಕಾಣಿಸ್ತೀನಿ ಎಂದು ಹೊರಟಳು. ಗಂಡನ ಬಳಿ ಹೋಗಿ, ರೀ, ಆ ಮುದಿ ಟಗರನ್ನು ಕಡಿದು ಬಂಧುಗಳಿಗೆಲ್ಲ ಔತಣಕೂಟವನ್ನು ಏರ್ಪಡಿಸೋಣವಾ ಎಂದು ಕೇಳಿದಳು. ಇದನ್ನು ಕೇಳಿದ ರಾಮ ಅಳುತ್ತಾ ಟಗರಿನ ಬಳಿ ಹೋಗಿ ನಡೆದ ವಿಷಯವನ್ನು ತಿಳಿಸಿದನು. ಆಗ ಟಗರು, ಹೆದರಬೇಡ ಮಗುವು, ನಾನು ಸತ್ತ ಮೇಲೆ ನನ್ನ ಮೂಳೆಗಳನ್ನು ಊರಾಚೆ ನೆಡು, ಅದು ಮರವಾಗಿ ಬೆಳೆದು ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತದೆ, ಅದನ್ನು ತಿಂದು ನೀನು ಸುಖವಾಗಿರು ಎಂದು ಕಣ್ಣೀರನ್ನು ಸುರಿಸಿತು. ರಾಮು ಹಾಗೇ ಮಾಡಿದನು. ಮರ ಹಣ್ಣು ಕೊಡಲು ಪ್ರಾರಂಭಿಸಿತು. ಹಣ್ಣು ತಿಂದು ದಿನಾಲೂ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದನು. ಒಮ್ಮೆ ಮರದಲ್ಲಿ ಕುಳಿತು ಹಣ್ಣನ್ನು ತಿನ್ನುತ್ತಿರುವಾಗ ವಯಸ್ಸಾದ ಒಬ್ಬ ಬಡ ಅಜ್ಜಿ ನನಗೂ ಹಣ್ಣನ್ನು ಕೊಡು ಎಂದು ಕೇಳಿದಳು. ಆಗ ರಾಮ ಹಣ್ಣನ್ನು ಕೊಟ್ಟನು ಮತ್ತು ಅದರ ಜೊತೆಗೆ ಟಗರಿನ ಮೂಳೆಯನ್ನು ಕೊಟ್ಟು ಅದನ್ನು ನೆಡಲು ಹೇಳಿದನು. ರಾಮು ಹೇಳಿದ ಹಾಗೆಯೇ ಅಜ್ಜಿ ಆ ಮೂಳೆಯನ್ನು ಅವರ ಮನೆ ಮುಂದೆ ನೆಟ್ಟಳು. ಸ್ವಲ್ಪ ದಿನದ ನಂತರ ಅದು ಹಣ್ಣನ್ನು ಕೊಡಲು ಪ್ರಾರಂಭಿಸಿತು. ಅಜ್ಜಿ ಅದನ್ನು ತಿನ್ನುತ್ತಾ ಸಂತೋಷವಾಗಿ ಇದ್ದಳು. ಮಕ್ಕಳ, ಈ ಕಥೆಯಿಂದ ನಾವೇನು ಕಲಿಬೇಕೆಂದ್ರೆ, ಹಂಚಿಕೊಂಡು ಬಾಳಿದರೆ ಜೀವನ ಸ್ವರ್ಗ ಸುಖವಾಗುತ್ತದೆ.